ನಮಸ್ಕಾರ ಫ್ರೆಂಡ್ಸ್. ನಮ್ಮ ರಾಯರ ಭಕ್ತರು ಮಂತ್ರಾಲಯಕ್ಕೆ ಹೋಗೋದು, ದರ್ಶನವನ್ನು ಮಾಡೋದು, ನಂತರ ಮನೆಗೆ ಬಂದು ಪೂಜೆ ಪುರಸ್ಕಾರವನ್ನು ಕೈಗೊಂಡು ನಮ್ಮ ರಾಯರ ಭಕ್ತರಿಗೆ ಅವರ ಕೈಲಾದ ಸೇವೆಯನ್ನು ಮಾಡೋದು ಮತ್ತು ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಳ್ಳೋದು, ಭಕ್ತರ ಕಷ್ಟ ಕಾರ್ಪಣ್ಯಕ್ಕೆ ದೇವರು ಯಾವ ರೀತಿ ನೆರವಾಗ್ತಾನೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಯಾರಿಗೆಲ್ಲ ಮನಸ್ಸಲ್ಲಿ ತುಂಬ ನೋವಿದೆ, ತುಂಬ ಕಷ್ಟ ಇದೆ ಅನ್ನೋರು ಈ ಮಂತ್ರವನ್ನು 5-10 ನಿಮಿಷ ಕೂತು ಜಪಿಸಿದರೆ ನಿಮ್ಮ ಕಷ್ಟ ಸ್ವಲ್ಪ ಆದರೂ ಕಮ್ಮಿ ಆಗುತ್ತೆ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಂ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಓಂ ಗೋವಿಂದಾಯ ನಮಃ. ಓಂ ಗೋವಿಂದಾಯ ನಮಃ. ಓಂ ಗೋವಿಂದಾಯ ನಮಃ. ಇದ್ದಾರೆ ನಿಮ್ಮ ಮನಸ್ಥಿತಿ ಏನು, ಮನೇಲಿ ಎಷ್ಟು ಕಷ್ಟಗಳಿದೆ, ನಿಮ್ಮ ಮನಸ್ಸಲ್ಲಿ ಎಷ್ಟು ನೋವಿದೆ, ಯಾವುದು ನಿಮ್ಗೆ ತಡಿತಾ ಇದೆ, ನಿಮ್ಗೆ ಒಳ್ಳೇದಾಗೋದಕ್ಕೆ ಯಾವ್ದು ತಡಿತಾ ಇದೆ, ಯಾಕೆ ನಿಮ್ಮ ಜೀವನದಲ್ಲಿ ಇಷ್ಟೊಂದು ಕಷ್ಟಗಳು ಬರ್ತಾ ಇದೆ ಅನ್ನೋದನ್ನ ರಾಯರು ಸೂಕ್ಷ್ಮವಾಗಿ ಗಮನಿಸಿ ಅದನ್ನ ಅದರಿಂದ ಮುಕ್ತಿ ಕೊಟ್ಟು ನಿಮ್ಮನ್ನ ಖಂಡಿತ ಕಾಪಾಡ್ತಾರೆ. ಇವತ್ತು ನೀವು ಪೂಜೆ ಮಾಡಿದ್ರಿ ಅಂದ ತಕ್ಷಣ ಅದು ಎಂದಿಗೂ ಕೂಡ ಹೇಳ್ತಾ ಇದ್ದೀನಿ, ಸತ್ಯವಾಗ್ಲೂ ವ್ಯರ್ಥ ಆಗೋದಿಲ್ಲ. ನಿಮ್ಮ ಕಣ್ಮುಂದೆ ಇರುವಂತ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಕೇವಲ ನಿಮ್ಮಿಂದ ಪೂಜೆ ಸೇವೆನ ಪಡ್ಕೊಂಡು ಸುಮ್ನೆ ಕೂಡುವಂತವ್ರಲ್ಲ. ನೀವೇನು ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರಲ್ಲ ಸ್ವಾಮಿ ಹತ್ರ, ಸ್ವಾಮಿ ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾರೆ. ನಿಮ್ಮನ್ನ ನೋಡ್ತಾ ಇಲ್ಲ ಅನ್ಕೋಬೇಡಿ, ಅದು ಕೇವಲ ಫೋಟೋ ಅಂತ ಕೂಡ ಅನ್ಕೋಬೇಡಿ. ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ನಿಮ್ಮನ್ನ ನೋಡ್ತಾ. ಎಷ್ಟೇ ಕಷ್ಟ ಬಂದ್ರು ತಾಳ್ಮೆಯಿಂದ ಎಲ್ಲರೂ ಸಹಿಸ್ಕೊಳ್ಳಿ. ಮುಂದೊಂದು ದಿನ ಎಲ್ಲದಕ್ಕೂ ತಿರುಗೇಟು ಅಂದ್ರೆ ವಾಪಸ್ ಕೊಡ್ತಕ್ಕಂತ ಶಕ್ತಿ ಆ ಭಗವಂತ ನಿಮಗೆ ಕೊಟ್ಟೇ ಕೊಡ್ತಾನೆ. ಕೇಳಿದ್ರಲ್ಲ ರಾಯರ ಭಕ್ತರ ಮಾತುಗಳನ್ನು. ಇನ್ನು ನಿಶ್ಚಿಂತೆಯಿಂದ ನೀವು ರಾಯರ ದರ್ಶನವನ್ನು ಮಾಡಿ ಅಲ್ಲಿ ಕೊಡುವ ಮಂತ್ರಾಕ್ಷತೆಯನ್ನು ಉಪಯೋಗಿಸಿ. ಮಂತ್ರಾಕ್ಷತೆಗೆ ಅದರದ್ದೇ ಆದ ಪವಿತ್ರತೆ, ಶಕ್ತಿ ಇದೆ. ರಾಯರ ಶಕ್ತಿಯೇ ಮಂತ್ರಾಕ್ಷತೆಯಲ್ಲಿ ಅಡಕವಾಗಿದೆ. ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳುವಾಗ ನಾವು ತಪ್ಪುಗಳನ್ನು ಮಾಡಬಾರದು. ಮಂತ್ರಾಕ್ಷತೆಯ ಮಹತ್ವವೇನು? ಮಂತ್ರಾಕ್ಷತೆಯನ್ನು ಬಳಸುವುದರ ಪ್ರಯೋಜನಗಳೇನು? ಕಲಿಯುಗದ ಪ್ರತ್ಯಕ್ಷ ದೇವರೆಂದು ನಾವು ರಾಘವೇಂದ್ರ ಸ್ವಾಮಿಗಳನ್ನು ಕರೆಯುತ್ತೇವೆ. ಬೇಡಿದವರ ಇಷ್ಟಾರ್ಥಗಳನ್ನು ಈಡೇರಿಸಿ ಸಂಕಷ್ಟಗಳನ್ನು ದೂರ ಮಾಡುವವರೇ ಕಲಿಯುಗದ ಕಾಮಧೇನು ರಾಘವೇಂದ್ರ ಸ್ವಾಮಿಗಳು. ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಹೇಗಿದೆ ಎಂದರೆ, ಇಂದಿಗೂ ಜನರು ದೇವರೆಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳೆಂದರೆ ಶ್ರೀ ಮಂಚಾಲೆ ರಾಘಪ್ಪ ಎನ್ನುವ ನಾಣ್ಣುಡಿಯಿದೆ. ಎಲ್ಲರನ್ನೂ ಪವಾಡ ಪುರುಷರು ಎಂದು ಕರೆಯಲು ಸಾಧ್ಯವಿಲ್ಲ. ಯಾರು ದೈವಿ ರೂಪದಲ್ಲಿ ಬಂದು ಜನರ ಸಂಕಷ್ಟಗಳನ್ನು ಪರಿಹರಿಸಿ ಬ್ರಹ್ಮಾಂಡದ ಕಲ್ಯಾಣವನ್ನು ಅಪೇಕ್ಷಿ ವರ್ಸುತ್ತಾರೋ ಅವರನ್ನು ನಾವು ಪವಾಡ ಪುರುಷರು, ಮಹಾಮಹಿಮರು ಎಂದು ಕರೆಯುತ್ತೇವೆ. ರಾಘವೇಂದ್ರ ಸ್ವಾಮಿಗಳು ಅಕ್ಷರಶಃ ದೈವಾಂಶ ಸಂಭೂತರು. ರಾಘವೇಂದ್ರ ಸ್ವಾಮಿಗಳು ನೆಲೆನಿಂತ ಮಂತ್ರಾಲಯದಲ್ಲಿ ಹಾಗೂ ಇತರೆ ರಾಯರ ಮಠಗಳಲ್ಲಿ ನೀಡುವ ಮಂತ್ರಾಕ್ಷತೆಗೆ ಎಷ್ಟೊಂದು ಶಕ್ತಿಯಿದೆ ನೋಡಿ. ಮಂತ್ರಾಕ್ಷತೆಗೆ ಅಪಮಾನ ಮಾಡದಿರಿ. ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗೆಲ್ಲ ನಮಗೆ ಮಂತ್ರಾಕ್ಷತೆಯನ್ನು ನೀಡುತ್ತಾರೆ. ಅದನ್ನು ತಲೆಯ ಮೇಲೆ ಹಾಕಿಕೊಂಡ ತಕ್ಷಣ ಕೆಳಗೆ ಬೀಳುತ್ತದೆ. ಇದರರ್ಥ ನೀವು ಅದನ್ನು ತಪ್ಪಾಗಿ ತಲೆಯ ಮೇಲೆ ಹಾಕಿಕೊಂಡಿದ್ದೀರಿ ಎಂಬುದಾಗಿದೆ. ರಾಯರ ಮಂತ್ರಾಕ್ಷತೆಯನ್ನು ತಲೆಯ ಮೇಲೆ ಹಾಕಿಕೊಳ್ಳಲು ಅದರದ್ದೇ ಆದ ನಿಯಮವಿದೆ. ಮಂತ್ರಾಕ್ಷತೆಯನ್ನು ತಪ್ಪಾದ ರೀತಿಯಲ್ಲಿ ಬಳಸಿದರೆ ಅದರಿಂದ ನಿಮಗೆ ಅಪಾಯ. ಕೇಳಿದ್ರಲ್ಲ ಫ್ರೆಂಡ್ಸ್, ರಾಯರ ಭಕ್ತರ ಮಾತುಗಳನ್ನು. ರಾಯರ ಅನುಗ್ರಹವಿಲ್ಲದೆ ರಾಯರ ಭಕ್ತರು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನೀವು ರಾಯರ ಸೇವೆಯನ್ನು ನಿಮ್ಮ ಕೈಲಾದ ರೀತಿ ಮಾಡಿ ಅವರ ಕೃಪೆಯನ್ನು ತೆಗೆದುಕೊಳ್ಬೇಕು. ನೀವು ಕೆಜಿಗಟ್ಟಲೆ ಹೂವನ್ನು ಹಾಕುವುದರಿಂದಾಗಲಿ ಇಲ್ಲ ಒಂದೇ ಒಂದು ಹೂವನ್ನು ಮುಡಿಸುವುದರಿಂದಾಗಲಿ ಪೂಜೆ ಸಾರ್ಥಕವೇನಲ್ಲ. ಅದು ನಿಮ್ಮ ಮನಸ್ಫೂರ್ತಿಯಾಗಿ ನೀವು ಆ ದೇವರಲ್ಲಿ ಕೇಳ್ಕೋಬೇಕು. ಆ ದೇವರು ನಿಮಗೆ ಸಕಲ ಸಂಪತ್ತನ್ನು ಕೊಟ್ಟು ಅನುಗ್ರಹಿಸ್ತಾನೆ ಅನ್ನೋದು ನನ್ನ ನಂಬಿಕೆ.